ಬೆಳಕು ಮಾಡಬೇಕು ಅಂತ ಈ ಮನೇನ ಕತ್ಲು ಮಾಡಿಬಿಟ್ನಾ. ಈಗ ನಾನು ಏನು ಮಾಡಲಿ? ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮಗು ಎಲ್ಲಿ ಬೆಳೆದ್ರೇನು? ಅರಸನ್ ಕೋಟೆ ಕುಡಿನೇ ತಾನೆ. ಈಗ ಬೆಳೀತಿರೋದು ಅರಸನ್ ಕೋಟೆ ಕುಡಿಯಾಗೆ. ಅಪ್ಪ ಅಮ್ಮನ ಹೆಸರು ಬದಲಾಗ್ಬೋದು, ಆದರೆ ವಂಶ ಅರಸನ್ ಕೋಟೆ ಅನ್ನೋದು ಬದಲಾಗಲ್ಲ ಅಲ್ವಾ? ಹೌದು, ನನ್ನ ಮಗು ಜನನಿ ಮಗು ಹಾಗೆ ಅರಸನ್ ಕೋಟೆಲಿ ಬೆಳೀಲಿ. ಅಪ್ಪನ ನೋವು ಮರೆಯೋ ಅಂಥದ್ದು. ಅದೇ ಜನನಿಗೆ ಸತ್ಯ ಗೊತ್ತಾದ್ರೆ ಆ ನೋವು ಜೀವನ ಪರ್ಯಂತ ಕಾಡೋ ಥರದ್ದು. ಅದಕ್ಕೆ ಸತ್ಯ ಯಾವತ್ತೂ ಹೇಳಬಾರ್ದು. ಮನಸ್ಸನ್ನು ಎಂಥ ಪರಿಸ್ಥಿತಿಲೂ ಈ ವಿಷಯದಲ್ಲಿ ದುರ್ಬಲ ಮಾಡ್ಕೋಬಾರ್ದು. ಇಲ್ಲ, ಆ ದೇವರು ಈಗಾಗಲೇ ನನ್ನ ಮಗಳು ಕೊಟ್ಟಿರೋ ನೋವೇ ಸಾಕು. ಇನ್ನು ನನ್ನ ಕಾರಣಕ್ಕೆ ಅವಳ ಭಕ್ತಿ ನೊಂದ್ಕೊಳ್ಳೋದು ಬೇಡ. ಇಲ್ಲ, ನಾನು ಅಳೆಲ್ಲ ದೊಡ್ಡದು ಮಾತ್ರ. ನನ್ನ ಮಗಳಿಗೋಸ್ಕರ ನನ್ನ ನೋವನ್ನು ನಾನೇ ಅಡಗಿಸಿಟ್ಕೋತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ನನ್ನ ನಿರ್ಧಾರದಿಂದ ನಿನಗೆ ತುಂಬ ದೊಡ್ಡ ಅನ್ಯಾಯ ಆಗಿದೆ. ಆದರೆ ಈಗ ಅದನ್ನು ನಾನು ಸರಿಪಡಿಸೋಕ್ಕಾಗೋದಿಲ್ಲ. ಹಾಗೆ ನೀನು ನೋವು ಪಡೋದು ನನ್ನ ಕೈಯಿಂದ ನೋಡೋಕ್ಕಾಗಲ್ಲ. ಭಗವಂತ, ಅಪ್ಪಂಗೆ ನೋವು ಮರೆಯುವಂಥ ದೊಡ್ಡ ಖುಷಿನೇನಾದರೂ ಅವ್ರಿಗೆ ಕೊಡಪ್ಪ, ದಯವಿಟ್ಟು. ಹಾಯ್ ಫ್ರೆಂಡ್ಸ್. ಸಹವಾಸ ದೋಷದಿಂದ ಸನ್ಯಾಸಿನೂ ಕೆಟ್ಟ ಅಂತ ಹೇಳ್ತಾರೆ. ಆದರೆ ನಮ್ಮ ಪಾರ್ವತಿ ಒಳ್ಳೆತನದಿಂದ ನಾನು ಒಳ್ಳೆಯವಳಾಗಿದ್ದೀನಿ. ಇನ್ಮೇಲೆ ನೀವು ನನ್ನನ್ನು ದೌಲತ್ ದಾಮಿನಿ ಅಂತ ಕರೆಯೋ ಹಾಗಿಲ್ಲ. ನನ್ನ ಗಂಡ ಮೋಹನ್ ಹೇಳಿದ್ದೀನಿ. ಈಗ ನಮ್ಮ ಮುಂದೆ ಒಂದು ಟಾಸ್ಕ್ ಇದೆ ಫ್ರೆಂಡ್ಸ್. ಅದೇನಪ್ಪ ಅಂದರೆ, ಈ ಮನೇಲಿ ಬೆಳೀತಾ ಇರೋ ಮಗು ಆದಿತ್ಯ ಪಾರ್ವತಿದು. ಆ ವಿಷಯ ಯಾರಿಗೂ ಗೊತ್ತು ಮಾಡದೆ ಅವರಿಬ್ಬರನ್ನ ಈ ಮನೆಗೆ ವಾಪಸ್ ಕರ್ಕೊಂಡು ಬರಬೇಕು. ಅದಕ್ಕೇನಾದರೂ ಉಪಾಯ ಮಾಡಬೇಕು. ಹಾಂ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಪ್ಲೀಸ್ ನೀವು ಯೋಚನೆ ಮಾಡಿ. ಹಾಂ, ಮಗು ಹೇಗೂ ಬಾಟಲ್ ಹಾಲನ್ನ ಕುಡಿತಾ ಇಲ್ಲ. ಜನನಿಗೆ ಎದೆ ಹಾಲು ಬರೋವರೆಗೂ ಪಾರ್ವತಿನೇ ಮಗುಗೆ ಹಾಲು ಕುಡಿಸ್ಬೇಕು. ಹಾಂ, ಅವಳನ್ನ ಪದೇ ಪದೇ ಅಲ್ಲಿಂದ ಕರೆಸೋ ಬದಲು ಅವಳು ಪರ್ಮನೆಂಟಾಗಿ ಇಲ್ಲೇ ಇರಲಿ ಅಂತ ಅಕ್ಕನ್ನ ಒಪ್ಪಿಸ್ಬೇಕು. ಒಳ್ಳೆ ಐಡಿಯಾ. ಬನ್ನಿ ಫ್ರೆಂಡ್ಸ್. ಪ್ಲೀಸ್ ಡಾಕ್ಟರ್, ನೀವದು ಯಾವ ಮೆಡಿಸಿನ್ ಕೊಟ್ಟು ಪರವಾಗಿಲ್ಲ, ನಾನು ತಗೊಳ್ತೇನೆ. ಅದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಆದರೂ ಪರವಾಗಿಲ್ಲ. ಅದಕ್ಕೆಲ್ಲ ನಾನೇ ಜವಾಬ್ದಾರಿ ಅಂತ ಬರೆದು ಕೊಡ್ತೀನಿ ಡಾಕ್ಟರ್. ಆದರೆ ನನ್ನ ಮಗುಗೆ ನಾನು ಹಾಲು ಕೊಡಿಸ್ಲೇಬೇಕು. ಪ್ಲೀಸ್ ಡಾಕ್ಟರ್, ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ನಿನ್ನ ಕೈ ಮುಗಿತೀನಿ ಪ್ಲೀಸ್. ಅದೆಲ್ಲ ನಾನು ತಗೊಳ್ತಿದ್ದೀನಿ. ನೋಡಿ, ಅದಕ್ಕೆ ಪಾರ್ವತಿ ಬಂದು ಮಗುಗೆ ಹಾಲು ಕುಡಿಸಿ ಹೋಗಿದ್ದನ್ನ ಜನನಿ ಮನಸ್ಸಿಗೆ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಅದಕ್ಕೆ ನನಗೇನಾದರೂ ಪರವಾಗಿಲ್ಲ, ನನಗೆ ಬೇಗ ಎದೆ ಹಾಲು ಬರೋ ಹಾಗೆ ಯಾವುದಾದ್ರೂ ಔಷಧಿ ಕೊಡಿ ಅಂತ ಡಾಕ್ಟರ್ ಹತ್ರ ಕೇಳ್ಕೊತಾ ಇದ್ದಾಳೆ. ಪಾರ್ವತಿ ಮಗುಗೆ ಹಾಲು ಕುಡಿಸಿದ್ದು ಜನನಿಗೆ ಇಷ್ಟು ಹರ್ಟ್ ಮಾಡಿದೀಯಾ? ಇನ್ನು ಮುಂದೆ ಮಗುಗೆ ಪಾರ್ವತಿನೇ ಹಾಲು ಕುಡಿಸ್ಲಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ ನಾನೀಗ? ಅಯ್ಯೋ ದೇವ್ರೆ, ಈ ಅಮ್ಮ ಈ ರೇಂಜಿಗೆ ಪಿಟಿಂಗ್ ಇಡ್ತಾ ಇದ್ದಾಳೆ. ನಾನು ಅಂದ್ಕೊಂಡು ಬಂದಿರೋ ವಿಷಯನ ಅಕ್ಕನ ಹತ್ರ ಹೇಗಪ್ಪ ಹೇಳೋದು ದೇವ್ರೆ?
ನಮ್ಮ ಜನನಿ ಚಿಕ್ಕ ಮಗು ಇದ್ದಾಗಲೇ ನಮ್ಮ ಅಕ್ಕ ಹೋಗ್ಬಿಟ್ಲು. ನಮ್ಮ ಜನನಿನು ತಾಯಿ ಎದೆ ಹಾಲಿಲ್ಲದೆ ಬೆಳೆದಿರೋ ಮಗಳು ಅದಕ್ಕೆ. ಆದರೆ ನನ್ನ ಮಗುಗೆ ದೇವ್ರ ಅಂತ ಅನ್ಯಾಯ ಮಾಡಲಿಲ್ವಲ್ಲ ಅಂತ ಡೆಲಿವರಿ ಆಗಿದ ಅರ್ಧ ಗಂಟೆಯಲ್ಲಿ ಪಾಪ ನನ್ನ ಕಂದ ಖುಷಿಯಿಂದ ಕಣ್ಣೀರು ಹಾಕೊಂಡು ಹೇಳಿದ್ಲು. ಆದ್ರೆ ಈಗ ನೋಡಿ, ನಾನು ತಾಯಿ ಆದವಳು ಬದುಕಿದ್ದೀನಿ, ಆದ್ರೂ ತನ್ನ ಮಗುಗೆ ಎದೆ ಹಾಲು ಕೊಡಕ್ ಆಗ್ತಿಲ್ವಲ್ಲ ಅಂತ ಗೊತ್ತಾದ್ಮೇಲೆ ಪಾಪ ನಮ್ಮ ಜನನಿ ಒಳಗೊಳಗನೆ ಕೊರ್ಗೋಕ್ ಶುರು ಮಾಡಿದ್ಲು. ಈಗ ಅದನ್ನೇ ಕಾರಣ ಮಾಡ್ಕೊಂಡು ಪಾರ್ವತಿ ಜನನಿ ಮಗುಗೆ ಹಾಲು ಕುಡ್ಸೋದನ್ನ ನೋಡಿದ್ಮೇಲೆ ಮನ್ಸಿಗೆ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಡಾಕ್ಟರ್ ಬೇರೆ ನಮ್ ಜನನಿ ಪುಟ್ಟ ತುಂಬಾನೇ ವೀಕ್ ಆಗಿದ್ದಾಳೆ ಅಂತ ಬೇರೆ ಹೇಳಿದ್ದಾರೆ. ಹೀಗೆ ಬೇಡದಿರೋ ವಿಷಯನೆಲ್ಲ ಮನ್ಸಿಗೆ ಹಚ್ಕೊಂಡು ಕೊರಗ್ತಾ ಇದ್ರೆ ಅವಳ ಆರೋಗ್ಯದ ಗತಿ ಏನಾಗ್ಬೇಡ ಅದಕ್ಕೆ. ನನಗಂತೂ ನನ್ನ ಮಗಳ ಭವಿಷ್ಯ, ಅವಳ ಆರೋಗ್ಯದ ಬಗ್ಗೆ ನೆನೆಸ್ಕೊಂಡ್ರೆ ತುಂಬಾನೇ ಭಯ ಆಗ್ತಿದೆ ಅದಕ್ಕೆ. ಜನನಿ, ಯಾವುದಕ್ಕೂ ಗಾಬರಿ ಮಾಡ್ಕೋಬೇಡಮ್ಮ. ಯಾವುದ್ರ ಬಗ್ಗೆನೂ ಒಂದಿಷ್ಟು ಭಯ ಬೇಡ. ಇದನ್ನ ನಾನು ಹೇಳ್ತಾ ಇದ್ದೀನಿ. ಈ ಕ್ಷಣದಿಂದ ಈ ಮಗುಗೆ ಎದೆ ಹಾಲು ಅಂತ ಕೊಡೋದಾದ್ರೆ ಅದು ನೀನು ಮಾತ್ರ. ಅಕ್ಕ, ಜನನಿಗೆ ಹಾಲು ಬರೋ ತನಕ ಮಗು ಕತೆ ಏನಕ್ಕ? ನನ್ನನ್ನು ಕೇಳೋದಾದ್ರೆ ಬೇಡ. ಅಲ್ಲಿವರೆಗೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಗುಗೆ ಹಸುವಿನ ಹಾಲನ್ನು ಕುಡಿಸೋದನ್ನೇ ಅಭ್ಯಾಸ ಮಾಡಿಸೋಣ. ಸರಿನಮ್ಮ ಜನನಿ? ಈ ಕ್ಷಣಕ್ಕೆ ನಾನು ತಗೊಂಡ ನಿರ್ಧಾರ ನನಗೆ ಸರಿ ಅನ್ನಿಸ್ತಿದೆ. ಇದರಿಂದ ಪಾರ್ವತಿಗೆ ಏನಾದರೂ ಅನ್ಯಾಯ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭಗವಂತ. ಹಾಗೆ ನನ್ನ ಪಾರ್ವತಿಗೂ ಸ್ವಲ್ಪ ನೆಮ್ಮದಿ ಕೊಡಪ್ಪ. ಪಾಪ ಅವಳು ಸಾಕಷ್ಟು ಸೋತಿದ್ದಾಳೆ, ನೊಂದು ಹೋಗಿದ್ದಾಳೆ. ಏನು ಹೇಳ್ತಾ ಇದೆಯಾ ಸಾವಿತ್ರಕ್ಕ? ನನ್ನ ಮಗುಗೆ ಹಾಲು ಕೊಟ್ಟಿದ್ದನ್ನ ಜನನಿ ಅಷ್ಟರ ಮಟ್ಟಿಗೆ ಮನ್ಸಿಗೆ ತಗೊಂಡಿದ್ದಾಳ? ಛೇ, ನನ್ನಿಂದ ಎಂಥ ಅನ್ಯಾಯ ಆಗೋಯ್ತು ಅವಳಿಗೆ. ನನಗೆ ನಿನಗಾದ ಅನ್ಯಾಯದ ಬಗ್ಗೆ ಚಿಂತೆ ಕಣೆ. ಜನನಿ ಅಮ್ಮವ್ರ ಅವಸ್ಥೆ ನೋಡಿ ಅಖಿಲಮ್ಮ ಅವರು ಇನ್ನು ಮುಂದೆ ಮಗುಗೆ ಹಾಲು ಕೊಡ್ಸೋದಾದ್ರೆ ಅದು ನೀನು ಮಾತ್ರ ಅಂತ ಹೇಳೇ ಬಿಟ್ರು. ಅಲ್ಲಿಗೆ ನನ್ನ ಮಗುಗೆ ನಾನು ಹಾಲು ಕುಡಿಸ್ಬಾರ್ದು ಅಂತ ಅಲ್ವಾ ಸಾವಿತ್ರಕ್ಕ? ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರೆ. ಈಗ ನಿನ್ನ ಒಳ್ಳೆತನದಿಂದ ನೀನು ಕೂಸು ಬಡವಾಗ್ತಿದೆ ಕಣೆ. ಇಂಥ ದುರ್ದಿನ ಬರ್ಬೋದು ಅಂತಾನೆ ನಾನು ಅವತ್ತು ಮಗುನ್ ಕೊಡಬೇಡ ಅಂತ ಬಡ್ಕೊಂಡಿದ್ದು. ನೀನು ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ? ನಿನ್ನ ಬಗ್ಗೆ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಪಾರು.
ಪಾರು, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಜೋಪಾನ. ಮತ್ತು ನೆನ್ನೆ ನಿಮ್ಮಪ್ಪ ಹೇಳಿದ ಮಾತು ನೆನಪಿದೆ ತಾನೇ? ನಾವು ಬರೋ ಅಷ್ಟರಲ್ಲಿ ಮಾಡಿದ ಫುಲ್ ಅಡುಗೆ ಖಾಲಿಯಾಗಿರಬೇಕು, ಇಲ್ಲ ಅಂದರೆ ನಾನು ಸರ್ತಿ ಊಟ ಮಾಡಲ್ಲ ಅಲ್ವಾ ಸರ್ತಿ? ಹೌದೌದು. ಆದರೂ ನನ್ನ ಮಗಳನ್ನ ನಂಬಕ್ಕಾಗಲ್ಲ ದೊಡ್ಡ ಯಜಮಾನ್ರೆ. ನೀವು ನಡೀರಿ, ನಾನು ಇನ್ನೊಂದು ಸತಿ ಅವಳಿಗೆ ಹೇಳ್ಬಿಟ್ಟು ಬರ್ತೀನಿ. ಬರ್ತೀನಿ. ಪಾಲು, ನೆನ್ನೆ ಹೇಳಿದ್ದು ಮರೆಯೋದಿಲ್ಲ ಅಲ್ವಾ ಪಾಲು? ಮತ್ತೆ ಆ ಮಗುಗೆ ಆ ಅವಕಾಶನ ನಾನು ಕಳ್ಕೊಂಡ್ಬಿಟ್ನಪ್ಪ. ನಿನ್ನ ಮಾತನ್ನು ಮೀರೋ ಸಂದರ್ಭ ಇನ್ಮೇಲೆ ಬರಲ್ಲ ಅನ್ಸುತ್ತೆ. ನೀನು ನಿಶ್ಚಿಂತೆಯಿಂದ ಕೆಲ್ಸಕ್ಕೆ ಹೋಗು. ಸರಿ ಅಮ್ಮ, ಬರ್ತೀನಿ. ನನ್ನ ಮಗುನ್ ನೋಡ್ದೆ, ನನ್ನ ಮಗುಗೆ ಹಾಲು ಕೊಡ್ದೆ. ನಾನು ಹೇಗೆ ಒಳಗೆ ಇರಲಿ? ಜನನಿ ಅಮ್ಮ ಅವರ ಅವಸ್ಥೆ ನೋಡಿ ಅಖಿಲಮ್ಮ ಅವರು ಇನ್ನು ಮುಂದೆ ಮಗುಗೆ ಹಾಲು ಕೊಡ್ಸೋದಾದ್ರೆ ಅದು ನೀನು ಮಾತ್ರ ಅಂತ ಹೇಳೇ ಬಿಟ್ರು. ಇಲ್ಲ, ಅತ್ಯಮ್ಮ ಏನೇ ನಿರ್ಧಾರ ತಗೊಂಡಿದ್ರು ಅದನ್ನ ಗೌರವಿಸಬೇಕಾಗಿರೋದು ನನ್ನ ಕರ್ತವ್ಯ. ಏನು ಯೋಚನೆ ಮಾಡ್ತಾ ಇದೆಯಾ? ಮಗುಗೆ ಜನನಿ ಬಿಟ್ರೆ ಇನ್ಯಾರು ಹಾಲು ಕೊಡಬಾರ್ದು ಅಂತ ನಿಮ್ಮ ಅತ್ತೆಯಮ್ಮ ಹೇಳಿದ್ರ ಬಗ್ಗೆನಾ? ಅಳು ಬರ್ತಾ ಇದೆಯಾ? ನೋಡು, ಈಗಿನ ಎಲ್ಲ ಭಾವನೆಗಳಿಗೂ ನೀನೇ ಹೊಣೆ. ಮಗುನ ಜನನಿಗೆ ಕೊಟ್ಟಾದ್ಮೇಲೆ ಮುಗೀತು. ಮಗು ಕೊಡ್ಬೇಕಾರಿದ್ದ ಗಟ್ಟಿ ಮನ್ಸು ಇವಾಗೆಲ್ಲ ಹೋಯ್ತು? ಒಂದು ಸಲ ನಿಮ್ಮ ಜನನಿ ಅತ್ತೆಯಮ್ಮನ ಜಾಗದಲ್ಲಿ ನಿಂತ್ಕೊಂಡು ನೋಡು. ನಿನ್ನ ಈ ವರ್ತನೆ ಅವ್ರ ಮನ್ಸಿಗೆ ಹೇಗೆ ಅನ್ಸಿರ್ಬೇಡ ಅಂತ. ನೋಡು, ನೀನ್ ಅಲ್ಲಿಗೆ ಹೋಗಿ ಹಾಲು ಕೊಡದೆ ಹೋದ್ರು ನಿನ್ ಮಗು ಅಲ್ಲಿ ಚೆನ್ನಾಗೇ ಬೆಳೆಯುತ್ತೆ. ಅದನ್ನ ಅರ್ಥ ಮಾಡ್ಕೋ. ಮನೆ ಬಾಗ್ಲು ಹಾಕೊಂಡು ಕೂರೋದ್ರ ಬದಲು ಮನ್ಸಿನ ಮೇಲೆ ನಿಯಂತ್ರಣ ಇಟ್ಕೊಂಡ್ರೆ ಸಾಕು. ಏನು ಅರ್ಥ ಆಯ್ತಾ? ಅರ್ಸನ್ ಕೋಟೆಲಿದೆ. ನಾನು ಆ ಕಡೆ ನೋಡಬಾರ್ದು. ನಾನು ಆ ಕಡೆ ನೋಡಲ್ಲ. ಯಾಕೋ ನನ್ನ ಮನ್ಸು ನನ್ನ ಮಾತು ಕೇಳ್ತಾ ಇಲ್ವಲ್ಲ. ಒಂದೇ ಒಂದ್ಸಲ ನೋಡ್ಬಿಡ್ಲಾ? ಒಂದೇ ಒಂದ್ಸಲ. ಡಾಕ್ಟ್ರ್ ಯಾಕೆ ಬಂದಿದ್ದಾರೆ? ಮಗು ಬಗ್ಗೆ ಏನಾದರೂ ಹೇಳೋದಕ್ಕೆ ಬಂದಿರ್ಬೋದಾ?
ಅಥವಾ ಮಗುಗೇನಾದ್ರೂ ಹುಷಾರಿಲ್ವಾ? ಡಾಕ್ಟ್ರೆ, ನೀವೇನಿಲ್ಲಿ? ಮಗು ಹುಷಾರಿರ್ಲಿಲ್ಲ ಅಂತ ಕರೆಸಿದ್ರು. ಮಗುಗ ಏನಾಗಿದೆ? ನನ್ನ ಮಗುಗೆ ಅಂದ್ರೆ ಜನನಿ ಮಗು ನನಗೂ ಮಗು ಇದ್ದ ಹಾಗೆ ಅಲ್ವಾ ಅತ್ಯಮ್ಮ? ಅದಕ್ಕೆ ಹಾಗಂದೆ. ಹೇಳಿ ಡಾಕ್ಟ್ರೆ, ಏನಾಗಿದೆ ನನ್ನ ಮಗುಗೆ? ನೀವು ವರಿ ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ, ಸ್ವಲ್ಪ ನೆಗಡಿ ಕಫ ಅಷ್ಟೇ. ನೆಗಡಿ ಕಫನಾ? ಪಾರ್ವತಿಯವರು ಜನನಿ ಮಗುನ ತನ್ನ ಮಗು ಥರನೇ ನೋಡ್ತಿರೋದು ಒಂದು ರೀತಿ ಒಳ್ಳೇದೇ ಆಯಿತು. ಯಾಕೆಂದರೆ ಅವ್ರ ಮಗು ಇಲ್ಲ ಅನ್ನೋ ನೋವನ್ನ ಅವ್ರು ಮರೀತಾರೆ. ಸರಿ, ನಾನಿನ್ನು ಹೊರಡ್ತೀನಿ ಮೇಡಮ್. ಅಗತ್ಯ ಇದ್ದರೆ ಫೋನ್ ಮಾಡಿ. ಆಗಲಿ ಡಾಕ್ಟರ್. ಜನನಿ ಪುಟ, ಏನಮ್ಮ ನೀನು? ಮಗುಗೆ ಒಂದು ಸ್ವಲ್ಪ ಕಫ ನೆಗಡಿ ಆಗಿದ್ದಕ್ಕೆ ಇಷ್ಟೊಂದು ಹೆದರ್ಕೊಂಡ್ಬಿಟ್ಟಿದೆಯಲ್ಲ? ಅದು ಈ ನೀನು ಚಿಕ್ಕಮ್ಮನ ಜೊತೆಲಿ ಇರಬೇಕಾದ್ರೆ. ನನಗಿದೆಲ್ಲ ಹೊಸದಲ್ವ ಚಿಕ್ಕಮ್ಮ? ಅದು ನನ್ನ ಮಗು ಅಂದ್ರೆ ನನಗೆ ಪ್ರಾಣ. ಅದಕ್ಕೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನನಗೆ ತಡೆಯೋದಕ್ಕಾಗಲ್ಲ. ಹೆತ್ತಿದ್ದೀನಿ ಅಂದ್ಕೊಂಡವಳಿಗೆ ಇಷ್ಟು ನೋವಾಗ್ತಿರುವಾಗ ಇನ್ನು ಹೆತ್ತ ತಾಯಿ ಪಾರ್ವತಿಗೆ ತನ್ನ ಮಗು ಹುಷಾರಿಲ್ಲ ಅಂತ ಗೊತ್ತಾದರೆ ಅವಳು ಇನ್ನೆಷ್ಟು ಚಡಪಡಿಸಬಹುದು. ಹಿಂದೆ ಮುಂದೆ ಯೋಚನೆ ಮಾಡದೆ ಅರಸನ ಕೋಟೆಗೆ ಓಡೋಡು ಬಂದುಬಿಡ್ತಾಳೇನೋ. ಮಗನ್ ಕೊಡು. ಮಗುಗೆ ಇವತ್ತು ಯಾರು ಸ್ನಾನ ಮಾಡಿಸಿದ್ದು? ನಾನೇ. ಯಾಕೆ? ವಯಸ್ಸಾಗಿದೆ, ಬುದ್ಧಿ ಬೇಡವಾ ನಿಮ್ಗೆ? ಸ್ನಾನಕ್ಕೂ ಮುಂಚೆ ಎಷ್ಟು ಹಳ್ಳೆಣ್ಣೆ ಹಚ್ಚಬೇಕು ಅಂತ ಗೊತ್ತಾಗಲ್ವಾ? ನೋಡಿ, ಮಗು ತಲೆಯಲ್ಲಿ ಇನ್ನ ಎಣ್ಣೆ ಹಾಗೆ ಇದೆ. ಅಲ್ಲ ಜನನಿ, ನಿನಗಾದ್ರೂ ಬುದ್ಧಿ ಬೇಡವಾ? ಮಗುಗ್ ನೆಗಡಿ ಆದ್ರೆ ಕೊಡೋದಕ್ಕೆ ಅಂತ ಕಸ್ತೂರಿ ಮಾತ್ರ ತಂದ್ಕೊಟ್ಟಿಲ್ವಾ? ಅದನ್ನ ಹಾಕೊಡ್ತಾನೆ. ಈಗ ನೋಡು ನೆಗಡಿ ಎಷ್ಟು ಜಾಸ್ತಿ ಆಗಿದೆ ಅಂತ. ಅಲ್ಲ ಅಕ್ಕ, ಈ ಮಗುನ ಹೆತ್ತಿದ್ದು ನಿಜಕ್ಕೂ ನಾನ ಇಲ್ಲ ನೀವ ಅಕ್ಕ? ಅಲ್ಲ ಜನನಿ, ನೀನ್ ಹೆತ್ತಿದ್ಯಾ ಅಂದ ಮಾತ್ರಕ್ಕೆ ಮಗು ಬಗ್ಗೆ ಇಷ್ಟ ಅಸಡ್ಡೆ ತೋರ್ಸದ? ಪಾರ್ವತಿ, ಯಾವ ಹೆತ್ತ ತಾಯಿ ಆದ್ರೂ ಮಗುನ ಅಸಡ್ಡೆ ಮಾಡ್ತಾಳ? ಮಗು ಹಾಗೆ ಬೆಳೆದು ಬಿಡಲ್ಲ. ವಾತಾವರಣದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತಿದ್ದ ಹಾಗೆ ಮಗುವಿನ ಆರೋಗ್ಯದಲ್ಲೂ ಬದಲಾವಣೆ ಆಗೇ ಆಗೋದು ಸಹಜ. ಏನ್ ಸಹಜ ಅತ್ಯಮ್ಮ? ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನಿರಿ. ಯಾರು ಮುಂದೆ ನಿಂತು ಏನ್ ಮಾತಾಡ್ತಿದ್ಯಾ ಅಂತ ಅರಿವಿದೆಯಾ ನಿಮ್ಗೆ?